ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಕುಮಾರವ್ಯಾಸ ಅವರು ರಚನೆ ಮಾಡಿರುವ ಪದ್ಯ 7 ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಇದರ ಭಾಗ 1 ವಿಡಿಯೋವನ್ನು ನೋಡಿದ್ದೀರಿ. ಹಾಗೆ ಮುಂದುವರೆದ ಭಾಗವನ್ನು ಭಾಗ 2ರಲ್ಲಿ ಹಾಕಲಾಗಿದೆ, ಅದನ್ನು ಕೂಡ ನೋಡಿರ್ತೀರ. ಅಕಸ್ಮಾತ್ ನೋಡಿಲ್ಲ ಅಂದರೆ ಇಲ್ಲಿ ಹಾಕಿದ್ದೀನಲ್ಲ, ಏನು ಕಾಣ್ತಾ ಇದೆ ಅಲ್ಲ ಸ್ಕ್ರೀನಲ್ಲಿ, ಅದೇ ಥಂಬ್ನೇಲ್ ಸರ್ಚ್ ಮಾಡಿ ಸಿಗುತ್ತೆ. ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋದರೂ ಕೂಡ ನಿಮಗೆ ಎಲ್ಲ ವೀಡಿಯೋಸು ಮತ್ತು ವ್ಯಾಕರಣನೂ ಕೂಡ ನಿಮಗೆ ಸಿಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪ್ರಶ್ನೆಗಳು: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಉತ್ತರ: ಕೌರವನ ಸೇನೆಯು ಉತ್ತರನಿಗೆ ಕಡಲಿನಂತೆ ಅಥವಾ ಸಮುದ್ರದಂತೆ ಕಾಣಿಸಿತು. ನೀವು ಎರಡರಲ್ಲಿ ಒನ್ ವರ್ಡ್ ಯೂಸ್ ಮಾಡಿ. ಕಡಲಿನಂತೆ ಅಂತಾದರೂ ಬರೀರಿ, ಇಲ್ಲ ಸಮುದ್ರದಂತೆ ಅಂತಾದರೂ ಬರೀರಿ. ಸೆಕೆಂಡ್ ಕ್ವಶನ್, ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಉತ್ತರ: ಉತ್ತರನು ರಣರಂಗದಲ್ಲಿ ಕೌರವರ ಸೈನ್ಯವನ್ನು ನೋಡಿ ಹೆದರಿ ನಿಟ್ಟೋಟದಲ್ಲಿ ಓಡಿದನು. ಥರ್ಡ್ ಕ್ವಶನ್, ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಉತ್ತರ: ಧುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್, ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಉತ್ತರ: ಅರ್ಜುನನು ಉತ್ತರ ಕುಮಾರನನ್ನು ನಾಡನರಿ ಎಂದು ಕರೆದಿದ್ದಾನೆ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಶತ್ರುಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು? ಉತ್ತರ: ಉತ್ತರ ಕುಮಾರನಿಗೆ ಕೌರವರ ಸೈನ್ಯವು ಕೊನೆಯೇ ಇಲ್ಲದ ವಿಶಾಲವಾದ ಕಡಲಿನಂತೆ ಕಂಡಿತು. ಅದನ್ನು ನೋಡಿ ಭಯಭೀತನಾಗಿ ಯುದ್ಧ ಮಾಡಲು ನನ್ನಿಂದಾಗದು. ಈ ವಿಶಾಲ ಸೈನ್ಯವನ್ನು ಭೂಮಿಯೇ ಹುಟ್ಟಿಸಿತೋ ಹೇಗೆ? ಅಬ್ಬಾ, ಇಂಥ ಸೈನ್ಯದೊಡನೆ ಕಾದಾಡುವ ಶಕ್ತಿ ಶಿವನಿಗಲ್ಲದೆ ಬೇರಾರಿಗೂ ಇಲ್ಲ ಎಂದು ಶತ್ರುಬಲಕ್ಕೆ ನಮೋ ಹೇಳಿದನು. ಸೆಕೆಂಡ್ ಕ್ವಶನ್, ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು? ಉತ್ತರ: ವಿಶಾಲವಾದ ಸೈನ್ಯವನ್ನು ನೋಡಿ ಉತ್ತರನು ಭಯಭೀತನಾದಾಗಲೂ ಅರ್ಜುನನು ರಥವನ್ನು ನಿಲ್ಲಿಸದೆ ಮುಂದೆ ನಡೆದನು. ಆಗ ಉತ್ತರನು, ಈ ಸಾರಥಿಯು ನನ್ನನ್ನು ಕೊಲ್ಲುವನು ಎನ್ನುತ್ತಾ ವಸ್ತ್ರಗಳನ್ನು ಸರಿಪಡಿಸಿಕೊಂಡು ಮೆಲ್ಲನೆ ರಥದ ಹಿಂದಕ್ಕೆ ಹೋಗಿ ವೇಗವಾಗಿ ಇಳಿದು ಬದುಕಿದೆ ಎನ್ನುತ್ತಾ ಕೆದರಿದ ಕೂದಲುಗಳನ್ನು ಲೆಕ್ಕಿಸದೆ ವೇಗವಾಗಿ ಓಡಿದ್ದನ್ನು ಕಂಡು ಅರ್ಜುನನು ಮನದಲ್ಲಿ ಒಡಲು ಒಡೆವಂತೆ ನಕ್ಕನು. ಥರ್ಡ್ ಕ್ವಶನ್, ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು? ಉತ್ತರ: ಕೌರವರ ಸೈನ್ಯವನ್ನು ನೋಡಿ ಭಯಗೊಂಡು ಓಡಿ ಹೋಗುತ್ತಿದ್ದ ಉತ್ತರ ಕುಮಾರನನ್ನು ಅರ್ಜುನನು ತಡೆದು ಮನದಲ್ಲಿಯೇ ನಗುತ್ತಾ ಗದರಿಸಿ ಸಭೆಯಲ್ಲಿ ಹೆಂಗಳೆಯರ ಮುಂದೆ ಬಾಯಿಗೆ ಬಂದಂತೆ ಜಂಬವನ್ನು ಕೊಚ್ಚಿಕೊಳ್ಳುತ್ತಿದ್ದೆ. ಶತ್ರು ಸೈನ್ಯವನ್ನು ನೋಡಿ ನಿನ್ನ ಆ ಜಂಬ ಏನಾಯಿತು? ಅಂಜುಬುರುಕ ನರಿಯೇ, ಹೀಗೆ ಹಲ್ಲು ಕಿರಿದರೆ ಬಿಡುವುದಿಲ್ಲ, ಯುದ್ಧ ಮಾಡು ನಡೆ ಎಂದು ಒತ್ತಾಯಿಸಿದನು. ನೆಕ್ಸ್ಟ್ ಮೇನ್, ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್ ಒನ್, ಶಿವ ಶಿವ ಕಾದಿ ಗೆಲಿದೆವು. ಈ ವಾಕ್ಯವನ್ನು ಕುಮಾರವ್ಯಾಸ ಅವರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಉತ್ತರ ಕುಮಾರನು ಅರ್ಜುನನಿಗೆ ಹೇಳಿದನು. ಸಂದರ್ಭ: ಉತ್ತರ ಕುಮಾರನಿಗೆ ಕೌರವರ ಸೈನ್ಯವು ಕೊನೆಯೇ ಇಲ್ಲದ ವಿಶಾಲವಾದ ಕಡಲಿನಂತೆ ಕಂಡಿತು. ಈ ವಿಶಾಲವಾದ ಸೈನ್ಯವನ್ನು ಭೂಮಿಯೇ ಹುಟ್ಟಿಸಿತೋ ಹೇಗೆ? ಅಬ್ಬಾ, ಇಂತಹ ಸೈನ್ಯದೊಡನೆ ಕಾದಾಡುವ ಶಕ್ತಿ ಶಿವನಿಗಲ್ಲದೆ ಬೇರಾರಿಗೂ ಇಲ್ಲ ಎಂದು
ವಿಶಾಲವಾದ ಕೌರವರ ಸೈನ್ಯವನ್ನು ನೋಡಿದ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನಿಮಗೀಗಾಗಲೇ ಗೊತ್ತಾಗಿರ್ಬೋದು, ಈ ಸಂದರ್ಭಕ್ಕೆ ಆನ್ಸರು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಆನ್ಸರ್ ಇದೆಯಲ್ಲ ಇದು, ಮತ್ತು ಸಂದರ್ಭ ಎರಡು ಸೇಮ್, ಒಂದೇ ಉತ್ತರ ಇದಕ್ಕೆ. ಎಸ್, ನೆಕ್ಸ್ಟ್ ಕ್ವಶನ್. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಈ ವಾಕ್ಯವನ್ನು ಕುಮಾರವ್ಯಾಸ ಅವರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎನ್ನುವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಕುಮಾರವ್ಯಾಸರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಕೌರವರ ವಿಶಾಲವಾದ ಸೈನ್ಯವನ್ನು ನೋಡಿ ಉತ್ತರನು ಭಯಭೀತನಾದಾಗಲೂ ಅರ್ಜುನನು ರಥವನ್ನು ನಿಲ್ಲಿಸದೆ ಮುಂದೆ ನಡೆದನು. ಆಗ ಉತ್ತರನು, ಈ ಸಾರಥಿಯು ನನ್ನನ್ನು ಕೊಲ್ಲುವನು ಎನ್ನುತ್ತಾ ವಸ್ತ್ರಗಳನ್ನು ಸರಿಪಡಿಸಿಕೊಂಡು ಮೆಲ್ಲನೆ ರಥದಿಂದ ವೇಗವಾಗಿ ಇಳಿದು ಕೆದರಿದ ಕೂದಲುಗಳನ್ನು ಲೆಕ್ಕಿಸದೆ ವೇಗವಾಗಿ ಓಡಿದ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಇದಕ್ಕೆ ಸಂದರ್ಭ 3-4 ವಾಕ್ಯದಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಒಡಲು ಒಡೆಯುವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು? ಅದು ಆನ್ಸರು. ಈ ಸಂದರ್ಭ ಎರಡಕ್ಕೂ ಒಂದೇ ಉತ್ತರ. ಸಂದರ್ಭ ಥರ್ಡ್ ಕ್ವಶನ್. ನಾಡ ನರಿಯವಲು ಹಲುಗಿರಿಯೇ ಬಿಡುವೆನೆ. ಈ ವಾಕ್ಯವನ್ನು ಕುಮಾರವ್ಯಾಸ ಅವರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅರ್ಜುನನು ಉತ್ತರ ಕುಮಾರನಿಗೆ ಹೇಳಿದನು. ಸಂದರ್ಭ: ಯುದ್ಧದಿಂದ ಓಡಿದ ಪಾಪವನ್ನು ಬ್ರಾಹ್ಮಣರು ಕಳೆಯುವರು. ನನಗೆ ಯುದ್ಧವನ್ನು ಗೆದ್ದು ಯಾವ ಇಂದ್ರ ಪದವಿಯನ್ನು ಮತ್ತು ದೇವತಾ ಸ್ತ್ರೀಯರನ್ನು ಪಡೆಯುವುದು ಬೇಡ. ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂದು ಅರ್ಜುನನು ಉತ್ತರನನ್ನು ತಡೆದು ಯುದ್ಧ ಮಾಡು ನಡೆ ಎಂದಾಗ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಮೇನ್, ಸುಮಾರು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್. ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ. ಉತ್ತರ: ಕೌರವರು ಪಾಂಡವರನ್ನು ಪತ್ತೆ ಹಚ್ಚಲು ವಿರಾಟರಾಜನ ಗೋವುಗಳನ್ನು ಅಪಹರಿಸುತ್ತಾರೆ. ಆಗ ಉತ್ತರ ಕುಮಾರನ ರಥವು ಅರ್ಜುನನ ಸಾರಥ್ಯದಲ್ಲಿ ರಣರಂಗದತ್ತ ಮುನ್ನುಗ್ಗಿದಾಗ ಉತ್ತರನು ಕೌರವರ ಆ ವಿಶಾಲ ಸೈನ್ಯವನ್ನು ನೋಡಿ ಆಶ್ಚರ್ಯಚಕಿತನಾಗಿ, ಭೂಮಿ ಹುಟ್ಟಿಸಿತೋ ಈ ಸೈನ್ಯವನ್ನು? ಶಿವನಲ್ಲದೆ ಮತ್ತಾರಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಮೆಲ್ಲನೆ ರಥದ ಹಿಂದಿನಿಂದ ಇಳಿದು ಬದುಕಿದೆ ಎನ್ನುತ್ತಾ ಪ್ರಾಣ ಭಯದಿಂದ ಜೋರಾಗಿ ಓಡಿ ಹೋಗುವ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ. ಅರ್ಜುನನು ಉತ್ತರ ಕುಮಾರನನ್ನು ಗದರಿಸಿ ಹೆಂಗಳೆಯರ ಮುಂದೆ ಬಾಯಿಗೆ ಬಂದಂತೆ ಜಂಬವನ್ನು ಕೊಚ್ಚಿಕೊಳ್ಳುತ್ತಿದ್ದೆ. ಅಂಜುಬುರುಕ ನರಿಯೇ, ಹೀಗೆ ಹೆದರಿ ಓಡಿದರೆ ನಾನು ಬಿಡುವುದಿಲ್ಲ, ನಡೆ ಯುದ್ಧ ಮಾಡು ಎಂದನು. ಆಗ ಉತ್ತರನು, ನಾನು ಈ ಯುದ್ಧದಲ್ಲಿ ಗೆದ್ದು ಯಾವ ಇಂದ್ರ ಪದವಿ ಮತ್ತು ದೇವತಾ ಸ್ತ್ರೀಯರನ್ನು ಪಡೆಯಬೇಕಿದೆ? ನನಗೆ ನಮ್ಮ ಅರಮನೆಯ ನಾರಿಯರೇ ಸಾಕು ಎಂದನು. ಈ ರೀತಿಯಾಗಿ ನೆಕ್ಸ್ಟ್ ಪ್ಯಾರಾ ಮಾಡಿ. ಈ ರೀತಿಯಾದ ಸಂಭಾಷಣೆ ಇಬ್ಬರ ಮಧ್ಯೆ ನಡೆಯುತ್ತಿತ್ತು. 8th ವಾಕ್ಯ ಸೆಕೆಂಡ್ ಕ್ವಶನ್. ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಯಾವ ವ್ಯತ್ಯಾಸಗಳು ಕಂಡುಬರುತ್ತವೆ? ಉತ್ತರ: ಅರ್ಜುನನು ವೀರ, ಶೂರ, ಪರಾಕ್ರಮಿ, ಧೈರ್ಯವಂತ, ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದ. ಎಂತಹ ವಿಶಾಲವಾದ ಸೈನ್ಯವಾದರೂ ಅದನ್ನು ಗೆದ್ದು ಬಗ್ಗು ಬಡಿಯುವ ಸಾಮರ್ಥ್ಯ ಹೊಂದಿದ್ದಾನೆ ಮತ್ತು ಯುದ್ಧಕ್ಕೆ ಹೆದರಿರುವವರಿಗೆ ಧೈರ್ಯವನ್ನು ತುಂಬುತ್ತಾನೆ. ಯುದ್ಧದಿಂದ ಹೆದರಿ ಓಡುವ ಉತ್ತರ ಕುಮಾರನನ್ನು ಹಿಡಿದು ತಡೆದು ಯುದ್ಧಕ್ಕೆ ನಿಲ್ಲಿಸುತ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಆದರೆ ಉತ್ತರ ಕುಮಾರ ಹೇಡಿ, ಅಂಜುಬುರುಕ, ಅಧೈರ್ಯವಂತ. ಉತ್ತರನ ಪೌರುಷ ಒಲೆಯ ಮುಂದೆ ಎನ್ನುವಂತೆ ಕೇವಲ ನಾರಿಯರ ಮುಂದೆ ಅಷ್ಟೇ ತನ್ನ ಜಂಬವನ್ನು ಕೊಚ್ಚಿಕೊಳ್ಳುತ್ತಾನೆ. ಇವನು
ಹೇಳುವುದು ಒಂದು, ಮಾಡುವುದು ಇನ್ನೊಂದು. ರಣರಂಗದಲ್ಲಿ ಕೌರವರ ಸೈನ್ಯವನ್ನು ನೋಡಿ ನನಗೆ ಯುದ್ಧ ಬೇಡ, ಪ್ರಾಣ ಉಳಿದರೆ ಸಾಕೆಂದು ಓಡಲು ಪ್ರಾರಂಭಿಸುತ್ತಾನೆ. ಲಾಸ್ಟ್ ಲೈನ್ ಪ್ಯಾರಾಗ್ರಾಫ್ ಮಾಡಿ. ಈ ರೀತಿಯಾದ ವ್ಯತ್ಯಾಸಗಳು ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಕಂಡುಬರುತ್ತವೆ. ಆ್ಯಂಡ್ ದ ಲಾಸ್ಟ್ ಮೇನ್ ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೈನ್ಯ, ಸೇನೆ. ಮೋಹರ, ಬಲ. ಹೆಣ್ಣು, ಸ್ತ್ರೀ, ನಾರಿ, ಮಹಿಳೆ, ವನಿತೆ. ಯುದ್ಧ, ಕದನ, ಹೋರಾಟ, ಧುರ, ಕಾದು. ಭೂಮಿ ಅಂದರೆ ನೆಲ, ಧರಣಿ, ಪೃಥ್ವಿ, ಇಳೆ. ಶಿವ, ಶಿವ ಅಂದರೆ ಮೃಡ, ಈಶ್ವರ. ಮತ್ತು ಹರ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಫಸ್ಟ್ ಒನ್, ಪೊಡವಿ, ಪೃಥ್ವಿ. ಮುಖ, ಮೊಗ. ಅದ್ಭುತ, ಅದುಭುತ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ. ನಿಮಗೆ ಸಮಾಸದ ಬಗ್ಗೆ ಹೆಚ್ಚಿನ ವಿವರಣೆ ಮಾಹಿತಿ ಬೇಕಾದರೆ ನೀವು ಈಗ ಆಲ್ರೆಡಿ ಸಮಾಸದ ಕುರಿತಾಗಿ ವಿಡಿಯೋವನ್ನು ಮಾಡಲಾಗಿದೆ, ಈ ವಿಡಿಯೋಗಳನ್ನು ನೋಡಿ. ಫಸ್ಟ್ ಒನ್, ಅರಮನೆ. ಅರಸನ ಪ್ಲಸ್ ಮನೆ ಅರಮನೆ. ತತ್ಪುರುಷ ಸಮಾಸ. ಇದರಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಬರುತ್ತೆ? ಅರಸನ. ನ ಅಂತಂದರೆ ಅ. ನೆಕ್ಸ್ಟ್ ಒನ್, ವನಜಮುಖಿ. ವನಜದಂತೆ ಪ್ಲಸ್ ಮುಖ ಇರುವವಳು. ಇದು ಬಹುರ್ವೀಹಿ ಸಮಾಸ. ನೆಕ್ಸ್ಟ್, ನಿಟ್ಟೋಟ. ನಿಡಿದಾದ ಪ್ಲಸ್ ಓಟ, ನಿಟ್ಟೋಟ ಕರ್ಮಧಾರೆಯ ಸಮಾಸ. ಬಲಗಡಲು. ಬಲವಾದ ಪ್ಲಸ್ ಕಡಲು, ಬಲಗಡಲು ಕರ್ಮಧಾರೆಯ ಸಮಾಸ. ಇವುಗಳನ್ನು ಆಗಲೇ ನಿಮಗೆ ಅರ್ಥದಲ್ಲಿನೇ ಕೊಟ್ಬಿಟ್ಟಿದ್ದಾನೆ. ತತ್ಸಮ ತದ್ಭವಗಳು, ಸಮಾಸಗಳು ಎಲ್ಲದನ್ನು. ಇವು ಕೊಡುವಂತಹ ಎಕ್ಸಾಮ್ಗೆ ಇವನ್ನ ಹೆಚ್ಚಾಗಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಅಲಂಕಾರಿಕ ಪದಗಳನ್ನು ಸಮನ್ವಯಗೊಳಿಸಿ ಅಲಂಕಾರದ ಹೆಸರು ತಿಳಿಸಿರಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನ ನೀವು ಪರ್ಫೆಕ್ಟ್ ಆಗಿಬಿಟ್ರೆ 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದ ಹಾಗೆ. ವನಜಮುಖಿ, ನಾಡನರಿ, ಬಲಗಡಲು. ಇನ್ನು ಅಲಂಕಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಕನ್ನಡ ವ್ಯಾಕರಣ ಅಲಂಕಾರಗಳು, ಈ ವಿಡಿಯೋವನ್ನು ನೋಡಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೆ ಈವರೆಗೆ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದರಲ್ಲಿ ಫಸ್ಟ್ ಒನ್, ವನಜಮುಖಿ. ವನಜಮುಖಿ ಅನ್ನೋದು ಅಲಂಕಾರ. ಯಾವ ಅಲಂಕಾರ? ರೂಪಕ ಅಲಂಕಾರ. ರೂಪಕ ಅಲಂಕಾರ. ಇದರಲ್ಲಿ ಉಪಮಾನ. ಉಪಮಾನ ಯಾವುದು? ವನಜ. ವನಜ ಅಂದರೆ ಅದರ ಅರ್ಥ ಏನು? ತಾವರೆ ಅಥವಾ ಕಮಲ. ಯಾವುದಾದ್ರೂ ಒಂದು ಬರೀರಿ ಸಾಕು. ಉಪಮೇಯ. ಉಪಮೇಯ ಯಾವುದು? ಇಲ್ಲಿ ಮುಖ. ಉಪಮೇಯ ಯಾವುದು? ಮುಖ. ನೆಕ್ಸ್ಟು ಸಮನ್ವಯ. ಸಮನ್ವಯ ಇಲ್ಲಿ ಉಪಮೇಯವಾದ ಮುಖವನ್ನು ಉಪಮಾನವಾದ ಕಮಲವನ್ನು ಹೋಲಿಸಿ ಹೇಳದೆ ಎರಡೂ ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ. ನೋಡಿ, ಇಲ್ಲಿ ಹೋಲಿಕೆ ಮಾಡಿ ಹೇಳಲಾಗಿಲ್ಲ. ಮುಖ ಕಮಲದಂತೆ ಇದೆ ಅಂತ. ಮುಖ ಕಮಲ. ಮುಖ ಏನೋ ಕಮಲನೇ ಆಗಿದೆ ಅಂತ. ಅಲ್ಲಿ ಭೇದ ಇಲ್ಲ. ಎರಡೂ ಬೇರೆ ಬೇರೆ ಇಲ್ಲ, ಎರಡೂ ಒಂದೇ ಆಗಿದ್ದವು. ಹಾಗಾಗಿ ಇದು ಯಾವ್ದು ಅಲಂಕಾರ? ರೂಪಕ ಅಲಂಕಾರ. ಸೆಕೆಂಡ್ ಒನ್, ನಾಡನರಿ. ಇದು ಅಲಂಕಾರ ಬಂದ್ಬಿಟ್ಟು ರೂಪಕ ಅಲಂಕಾರ. ಹಾಗೆ ಉಪಮಾನ ನಾಡನರಿ, ಉಪಮೇಯ ಉತ್ತರ ಕುಮಾರ. ಅಂದರೆ ಇಲ್ಲಿ ಉಪಮೇಯ ಉಪಮಾನಕ್ಕೆ ಯಾವುದೇ ರೀತಿಯಾಗಿರುವಂತಹ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಉತ್ತರ ಕುಮಾರನನ್ನು ಡೈರೆಕ್ಟಾಗಿ ನಾಡ ನರಿ ಅಂತಲೇ ಹೇಳಿದ್ದಾನೆ ಅರ್ಜುನ. ಹೌದಾ? ನೀನು ನಾಡ ನರಿ ಅಂತೆ ಇದೆಯಾ ಅಂತ ಹೇಳಿಲ್ಲ, ನೀನು ನಾಡ ನರಿನೇ ಅಂತ. ಸೊ ಹಾಗಾಗಿ ಇದು ಏನಾಗಿದೆ? ರೂಪಕ ಅಲಂಕಾರ ಆಗಿದೆ. ಸಮನ್ವಯ.
ಇಲ್ಲಿ ಉಪಮೇಯವಾದ ಉತ್ತರ ಕುಮಾರನನ್ನು ಉಪಮಾನವಾದ ನಾಡನರಿಯನ್ನು ಹೋಲಿಸಿ ಹೇಳದೆ ಎರಡೂ ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ. ಈ ಪದ್ಯದಲ್ಲಿ ಕುಮಾರವ್ಯಾಸ ಅವರು ರೂಪಕ ಅಲಂಕಾರವನ್ನು ಹೆಚ್ಚು ಬಳಸಿದ್ದಾರೆ. ಹಾಗಾಗಿ ಅವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯಲಾಗಿದೆ ಅಂತ ಇದನ್ನು ನೀವು ಈಗಾಗಲೇ ಕೃತಿಕಾರರ ಪರಿಚಯದಲ್ಲಿನೇ ಓದಿದ್ದೀರಾ. ಹಾಗಾಗಿ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಹೆಚ್ಚಿನದಾಗಿ ಈ ಪದಗಳು ಸಾಲುಗಳು ಎಲ್ಲ ಯಾವುದಾಗಿರುತ್ತೆ, ರೂಪಕ ಅಲಂಕಾರನೇ ಆಗಿರುತ್ತೆ. ಆದರೆ ಅವುಗಳನ್ನು ಹೇಗೆ ಉಪಮೇಯ ಉಪಮಾನ ಸಮನ್ವಯಗೊಳಿಸಿ ಬರೆಯೋದು ಹೇಗೆ ಅನ್ನೋದನ್ನು ಮೊದಲು ನೀವು ಸರಿಯಾಗಿ ತಿಳ್ಕೊಂಡ್ರೆ ಆಯಿತು. ಥರ್ಡ್ ಒನ್, ಬಲಗಡಲು. ಬಲ ಅಂದರೆ ಸೈನ್ಯ, ಕಡಲು ಅಂದರೆ ಸಾಗರ ಸಮುದ್ರ. ಅಲಂಕಾರ ಇದು ಕೂಡ ರೂಪಕ ಅಲಂಕಾರ. ಉಪಮಾನ ಯಾವುದು? ಗಡಲು ಅಂದರೆ ಏನಿಲ್ಲಿ ಕಡಲು ಅಥವಾ ಸಾಗರ. ಉಪಮೇಯ ಬಲ. ಬಲ ಅಂತಂದರೆ ಏನು? ಸೈನ್ಯ. ಯಾರ ಸೈನ್ಯ? ಕೌರವರ ಸೈನ್ಯ. ಅಂದರೆ ಇಲ್ಲಿ ಕೌರವರ ಸೈನ್ಯವನ್ನು, ವಿಶಾಲವಾಗಿರುವಂತಹ ಕೌರವರ ಸೈನ್ಯವನ್ನು ಉತ್ತರ ಕುಮಾರ ಏನಂತ ಹೇಳ್ತಾ ಇದ್ದಾನೆ? ಸಾಗರ ಅಂತಲೇ ಹೇಳ್ತಾ ಇದ್ದಾನೆ. ಸಾಗರಕ್ಕೆ ಹೋಲಿಸಿ ಸಾಗರದಂತೆ ಕಾಣ್ತಾ ಇದೆ ಅಂತಲ್ಲ, ಇದು ಸಾಗರನೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಭೇದ ವ್ಯತ್ಯಾಸವನ್ನು ಕಲ್ಪಿಸಿಲ್ಲ, ಎರಡೂ ಒಂದೇ ಅಂತ ಹೇಳಲಾಗಿದೆ. ಸಮನ್ವಯ. ಇಲ್ಲಿ ಉಪಮೇಯವಾದ ಕೌರವರ ಸೈನ್ಯವನ್ನು ಉಪಮಾನವಾದ ಸಾಗರವನ್ನು ಹೋಲಿಸಿ ಹೇಳದೆ ಎರಡೂ ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ. ನೋಡಿ, ಅಲಂಕಾರವನ್ನು ಮೊದಲು ಪರ್ಫೆಕ್ಟಾಗಿ ಈಗೆಲ್ಲ ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲಂಕಾರ ವಿಡಿಯೋವನ್ನು ನೋಡಿ. ಇದು ನಿಮ್ಮ ಕೊನೆಯ ಪದ್ಯ. ಇದರ ಪದ್ಯದ ವಿವರಣೆ, ಭಾವಾರ್ಥ, ಪ್ರಶ್ನೋತ್ತರಗಳು ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಎಲ್ಲ ಪಾಠ ಮತ್ತು ಪದ್ಯ ಹಾಗೆ ಗ್ರಾಮರ್, ಕನ್ನಡ ವ್ಯಾಕರಣದ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ, ಅವರು ಕೂಡ ನಿಮ್ಮ ಜೊತೆಗೆ ಅವರು ಕೂಡ ಉಪಯೋಗವನ್ನು ಪಡೆದುಕೊಳ್ಳಿ. ಈವರೆಗೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡುತ್ತೆ, ಅದನ್ನು ಕೂಡ ಫಾಲೋ ಮಾಡಿ. ನೀವು ಇನ್ನೂ ಪರ್ಫೆಕ್ಟ್ ಆಗ್ತೀರಾ. ನಿಮಗೆ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಇನ್ನೂ ಧೈರ್ಯ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ದೇನೆ ಈಗಿನಿಂದನೇ ಚೆನ್ನಾಗಿ ಓದಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.